ಹಲೋ, ಮತ್ತೆ ಬಂದಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ಸ್ಟ್ರೈಟಾಗಿ ವಿಡಿಯೋಗೆ ಬಂದುಬಿಟ್ಟಿದ್ದೀನಿ, ಯಾವುದೇ ರೀತಿ ಇಂಟ್ರೋ ಕೊಟ್ಟಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ತಮ್ಲೈನ್ ಕೂಡ ನೋಡಿರ್ತೀರಾ ಆ್ಯಂಡ್ ಆಲ್ಸೋ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿರ್ತೀರಾ ನಾನು ಏನು ಕಂಟೆಂಟ್ನ ಶೂಟ್ ಮಾಡ್ತಾ ಇದ್ದೀನಿ ಅಂತ. ಫೇಸ್ನ ರೇಸ್ ಮಾಡ್ತಾ ಇದ್ದೀನಿ. ನಾನು ತುಂಬ ಲಾಂಗ್ ಟೈಮ್ ಈ ಸಲ ಬಿಟ್ಟಿದ್ದೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತಾನೆ. ಸೌಂಡ್ಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ನಿಮಗೆ ವೆಲ್ಕಮ್ ಮಾಡ್ತಾ ಇರೋದು. ಫೇಸ್ನ ರೇಸ್ ಮಾಡೋದಕ್ಕೆ ನಾನು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಅಂತ ನೀವು ನೋಡಿದ್ದೀರಾ. ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಫಾರ್ಮಸಿ ಅವ್ರದ್ದು ಫೇಶಿಯಲ್ ರೇಸರ್ ಅಂಡ್ ಐಬ್ರೋ ರೇಸರ್ ತಗೊಂಡಿದ್ದೀನಿ. ಪಿಲ್ಗ್ರಿಮ್ AHA BHA ಪೀಲಿಂಗ್ ಸೊಲ್ಯೂಷನ್, ಗಾರ್ನಿಯರ್ ವಿಟಮಿನ್ ಸಿ ಸಿರಮ್ ಮಾಸ್ಕ್ ತಗೊಂಡಿದ್ದೀನಿ. ಹಿಮಾಲಯ ಅಲೋವೆರಾ ಜೆಲ್, ಹಾಗೆ ಒಂದು ಟಿಶ್ಯೂಸ್. ನಾರ್ಮಲ್ ಆಗಿ ಎಲ್ರಿಗೂ ಒಂದು ಮಿತ್ ಇದೆ, ಫೇಸ್ ನ ರೇಸ್ ಮಾಡಿದ್ರೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ. ಎಲ್ಲ ಹುಡುಗಿರ್ಗೂ ನಾನು ಹೇಳೋದು ಈ ವಿಷಯ, ಅದು ಸುಳ್ಳು. ನಾನು ಮೋರ್ ದೆನ್ 4 years ಇಂದ ನಾನು ಫೇಸ್ ನ ರೇಸ್ ಮಾಡ್ತಾ ಇದ್ದೀನಿ. ಐಬ್ರೋ ಕೂಡ ನಾನೇ ಮಾಡ್ಕೋತಾ ಇದ್ದೀನಿ ರೇಸರ್ ಇಂದ. ನನ್ಗೆ ಯಾವುದೇ ರೀತಿ ಡಿಫ್ರೆನ್ಸ್ ಆಗಿಲ್ಲ. ನೀವೆಷ್ಟು ಕ್ಲೀನ್ ಆಗಿ ಹೈಜೀನ್ ಆಗಿ ಪ್ರಾಡಕ್ಟ್ಸ್ ನ ಮೇಂಟೈನ್ ಮಾಡಿ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗಿರುತ್ತೆ ಈ ಪ್ರೋಸೆಸ್ ಅಲ್ಲಿ. ನಾನು ಈ ಥ್ರೆಡ್ಡಿಂಗ್, ವ್ಯಾಕ್ಸಿಂಗ್ ಇದು ಯಾವುದನ್ನು ಕೂಡ ಸಜೆಷನ್ ಕೊಡಲ್ಲ, ಬಿಕಾಸ್ ಅದೆಲ್ಲಾನು ಕೂಡ ಪೇನ್ಫುಲ್ ಆಗಿರುತ್ತೆ. ಐಬ್ರೋ ಮಾಡಿಸ್ಕೊಂಡಾಗ, ಥ್ರೆಡ್ಡಿಂಗ್ ಮಾಡಿಸಿದಾಗ ಗ್ರೋ ತುಂಬಾ ಲೇಟ್ ಆಗಿ ಆಗ್ಬೋದು, ಒಂದು 5 to 10 days ಲೇಟ್ ಆಗ್ಬೋದು ಅಷ್ಟೇ. ಬಟ್ ಆದರೆ ಆಸ್ ಇಟ್ ಈಸ್ ನಾವು ಫೇಶಿಯಲ್ ರೇಸ್ ಮಾಡಿದಾಗ ಹೇಗಿರುತ್ತೋ ಅದೇ ರೀತಿ ಬೆಳೆಯುತ್ತೆ ಅಲ್ವಾ. ನಾನು ಅದಕ್ಕೋಸ್ಕರನೇ ರೇಸ್ ಮಾಡ್ಕೊಳ್ಳೋದು, ಬಿಕಾಸ್ ನನಗೆ ಆ ಪೇನ್ನ ತಡ್ಕೊಳ್ಳೋದಕ್ಕಾಗಲ್ಲ. ಈ ಥರ ಇರೋ ಹುಡುಗಿರು ಕೂಡ ಇರ್ತಾರೆ, ಸೊ ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ನಾರ್ಮಲ್ ಆಗಿ ನೀವು ಅಪ್ವರ್ಡ್ಸ್ ಇಂದ ಡೌನ್ವರ್ಡ್ಸ್ಗೆ ರೇಸ್ ಮಾಡಬೇಕು. ನಾನು ತುಂಬಾ ಸಲ ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ನೀವು ಐಬ್ರೋ ಮಾಡ್ಕೊಳ್ಳೋವಾಗ ಶೇಪ್ ಕೊಟ್ಕೊಳ್ಳೋದು ನಿಮಗೆ ಗೊತ್ತು ಅಂತಂದ್ರೆ ಆ ರೀತಿ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ಎಕ್ಸ್ಟ್ರಾಸ್ ಏನಿದೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ನೀವು ರೇಸ್ ಮಾಡುವಾಗ ಫುಲ್ ಪೇಷನ್ಸ್ ಇಂದ ಮಾಡಬೇಕು, ಹರಿಬರಿಲಿ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಹಣೆಯಲ್ಲಿ ನೀವು ಮೇಲ್ಗಡೆಯಿಂದ ಮಾಡ್ಕೊಂಡ್ ಬಂದ ಮೇಲೆ ನೀವು ಐಬ್ರೋ ಕೆಳಗಡೆ ಅಂದ್ರೆ ಕಣ್ಣಿನ ಮೇಲ್ಗಡೆಗೆ ಸ್ಟಾರ್ಟ್ ಮಾಡಿ, ಅವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನನ್ನ ಕಿವಿ ಹತ್ರ ಎಲ್ಲ ಏನಿದೆ ಎಕ್ಸ್ಟ್ರಾಸ್ ಅದೆಲ್ಲಾನು ಕೂಡ ರಿಮೂವ್ ಮಾಡ್ತೀನಿ. ಯಾಕಂದ್ರೆ ನಾನು ಯಾವಾಗಾದ್ರೂ ಮೇಕಪ್ ಮಾಡ್ಕೊಂಡಾಗ ಅದು ನೀಟಾಗಿ ಕಾಣಿಸಲ್ಲ, ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಆಗಿ ರೇಸ್ ಮಾಡ್ತೀನಿ. ಎಷ್ಟೋ ಜನ ಮೂಗ್ ಹತ್ರ ಎಲ್ಲ ಬಿಟ್ಬಿಡ್ತಾರೆ, ನೀವು ಆ ರೀತಿ ಮಾಡಬಾರ್ದು. ನೀವು ಫೇಸ್ನ ರೇಸ್ ಮಾಡ್ತೀರಾ ಅಂತ ಅಂದ್ರೆ ಹಣೆಯಿಂದ ಹಿಡಿದು ಕತ್ತಿನವರೆಗೂ ಕೂಡ ನೀಟಾಗಿ ರೇಸ್ ಮಾಡಬೇಕು. ಒಂದು ರೇಸರ್ನ ನೀವು ಮಿನಿಮಮ್ ಅಂದ್ರೂ ಒಂದು 3 to 4 times ಯೂಸ್ ಮಾಡ್ಬೋದು. ನೀವು ಎಷ್ಟು ಕ್ಲೀನಾಗಿ ಇಟ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಸಲ ಯೂಸ್ ಮಾಡಿದ್ಮೇಲೆ ನೀಟಾಗಿ ವಾಶ್ ಮಾಡಿ ಅದನ್ನ ಒರೆಸಿ ಒಣಗಿಸಿ ಎತ್ತಿಡಬೇಕು. ರೇಸರಲ್ಲಿ ಏನಾದರೂ ನೀರು ಇಟ್ಕೊಂಡ್ರೆ ಅದು ತುಕ್ಕಿಡಿಯೋ ಥರ ಆಗ್ಬಿಡುತ್ತೆ. ಆ ರೀತಿ ಎಲ್ಲ ಮಾಡಿದಾಗ ನೀವು ಅದನ್ನ ಬಳಸಬೇಡಿ, ಬಿಸಾಕ್ಬಿಡಿ. ಈ ಸಲ ನಾನು 1.5 month ಕೂಡ ಐಬ್ರೋನು ಮಾಡಿಲ್ಲ, ಫೇಸ್ ರೇಸು ಕೂಡ ಮಾಡಲಿಲ್ಲ. ಗ್ರೋ ಆಗಲಿ ಅಂತ ನಾನೇ ಬಿಟ್ಟಿದ್ದೆ. ಪಿಂಪಲ್ಸ್ ಇದ್ದಾಗ ನೀಟಾಗಿ ಆ ಜಾಗದಲ್ಲಿ ನೀವು ರೇಸ್ನ ಟಚ್ ಮಾಡ್ದಲೇನೆ ನೀಟಾಗಿ ಮಾಡ್ಕೊಳ್ಳಿ. ನಾನು ನಾರ್ಮಲ್ ಆಗಿ 2 times ರೇಸ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಸಣ್ಣ ಪುಟ್ಟದ್ದು ಎಲ್ಲಾದ್ರೂ ಇರುತ್ತೆ ಅಂದ್ಬಿಟ್ಟು ಒಂದ್ಸಲ ನೀಟಾಗಿ ರೇಸ್ ಮಾಡಾದ್ಮೇಲೆ ಮತ್ತೆ ಜೆಲ್ನ ಯೂಸ್ ಮಾಡಿ ಮತ್ತೆ ನಾನು ಕ್ಲೀನಾಗಿ ರೇಸ್ ಮಾಡ್ತೀನಿ. ಅವಾಗ ಎಷ್ಟೇ ಸಣ್ಣ ಪುಟ್ಟದಿದ್ರೂ ಕೂಡ ಕ್ಲಿಯರ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟು ಮೇಲ್ಗಡೆ ಇರೋ ಐಬ್ರೋನ ಅಂದರೆ ಹಣೆ ಹತ್ರ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಡೌನ್ವರ್ಡ್ಸಿಗೆ ಬರ್ತಾ ಇರೋದು ಕಣ್ಣಿನ ಮೇಲ್ಗಡೆಗೆ. ಫೇಸಲ್ಲಿ ಹೇರ್ಸ್ ಇದ್ದರೆ ಯಾವುದೇ ರೀತಿ ಮೇಕಪ್ ಕೂರಲ್ಲ, ನೀಟಾಗಿ ಕಾಣಿಸಲ್ಲ. ಅದೆಲ್ಲ ಕಪ್ಪು ಮಾರ್ಕ್ ಥರ ಆಗಿಬಿಡುತ್ತೆ, ಪ್ಯಾಚಿ ಥರ ಆಗಿಬಿಡುತ್ತೆ. ಯಾಕೆಂದರೆ ಹೇರ್ ಮೇಲೆ ಮೇಕಪ್ ಕೂರುತ್ತೆ ಅಲ್ವಾ, ಅದಕ್ಕೋಸ್ಕರ. ನೀವೀಗ ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ನಾನು ಫೇಸು, ನೋಸು ಆ್ಯಂಡ್ ಆಲ್ಸೋ ನನ್ನ ಕತ್ತು ಕೂಡ ನೀಟಾಗಿ ರೇಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ನಾನು ಕಣ್ಣಿನ ಮೇಲ್ಗಡೆ ಇರೋ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ಬಂದಿರೋದು ಐಬ್ರೋ ಪಾರ್ಟ್ಗೆ, ಬಿಕಾಸ್ ಅದು ತುಂಬ ಟೈಮ್ ಹಿಡಿಯುತ್ತೆ. ನಾನು ನಾರ್ಮಲ್ ಆಗಿ ನನಗೆ ಲೆಫ್ಟ್ ಸೈಡು ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ, ರೈಟ್ ಸೈಡ್ ನನಗೆ ನೀಟಾಗಿ ಮಾಡ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ಕೈ ನಡುಗುತ್ತೆ. ಇಷ್ಟು ವರ್ಷದಿಂದ ಮಾಡ್ಕೋತಾ ಇದ್ರೂ ಕೂಡ ಲೆಫ್ಟ್ ಸೈಡ್ ಚೆನ್ನಾಗಿ ಬರುತ್ತೆ, ರೈಟ್ ಸೈಡ್ ಚೆನ್ನಾಗಿ ಬರಲ್ಲ. ನಾನು ಪೆನ್ಸಿಲ್ ಐಬ್ರೋ ಫಿಲ್ ಮಾಡ್ಕೋತೀನಲ್ಲ, ಸೊ ಆವಾಗ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಎಲ್ಲ ಹುಡುಗಿರಿಗೂ ನಾನು ಸಜೆಷನ್ ಕೊಡೋದು ಇಷ್ಟೇ, ನೀವು ಈಚೆ ಹೋಗಿ ಮಾಡ್ಸೋದಕ್ಕಾಗಿಲ್ಲ, ಆ ಪೇನ್ನ ನೀವು ತಗೊಳಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಾಕು. ನೀವು ಆರಾಮಾಗಿ ಒಂದು 6 months ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ವಿತೌಟ್ ರೇಸರ್ ಮಾತ್ರ ಯಾವುದೇ ಕಾರಣಕ್ಕೂ ಅಷ್ಟು ಲಾಂಗ್ ಟೈಮ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಒಂದು ರೇಸರ್ ಓನ್ಲಿ ಫಾರ್ 3 to 4 times ಅಷ್ಟೇ. ಅದನ್ನ ಆದಮೇಲೆ ಅದನ್ನು ನೀವು ಬಿಸಾಕ್ಬಿಡಿ. ನೀವು ಫೇಸ್ಗೆ ಅಲೋವೆರಾ ಜೆಲ್ನ ಯೂಸ್ ಮಾಡಿನೇ ರೇಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ನಿಮ್ಮ ಹತ್ರ ಯಾವುದು ಮಾಯ್ಶ್ಚರೈಸರ್ ಇರುತ್ತೆ ಅದನ್ನು ಯೂಸ್ ಮಾಡಿ, ಆವಾಗ ನಿಮಗೆ ನೀಟಾಗಿ ರಿಮೂವ್ ಆಗುತ್ತೆ ಹೇರು. ಯಾವುದೇ ರೀತಿ ಡ್ರೈಯಲ್ಲಿ ಫೇಸ್ ಇಟ್ಕೊಂಡು ರೇಸ್ ಮಾಡೋದಕ್ಕೆ ಹೋಗಬೇಡಿ, ಕಟ್ ಆಗಿಬಿಡುತ್ತೆ. ಜಸ್ಟ್ ಇವಾಗ ನೀವೇ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ನನ್ನ ಫೇಸಲ್ಲಿ ಅಂತ. ಐ ನೋ ನನಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡೂ ಕಡೆ ಡಿಫ್ರೆನ್ಸ್ ಆಗಿಬಿಟ್ಟಿದೆ ಐಬ್ರೋ, ಬಟ್ ನಾನು ಅದನ್ನು ಮೇಂಟೈನ್ ಮಾಡ್ಕೋತೀನಿ. ಬಟ್ ಫೇಸ್ ಪೂರ್ತಿ ಕ್ಲೀನಾಗಿ ಕಾಣಿಸ್ತಿದೆ. ಆ್ಯಂಡ್ ನಮಗೆ ಯಾವುದೇ ರೀತಿ ಡೆಡ್ಸ್ ಇದ್ರೂ ಕೂಡ ಅದೆಲ್ಲನೂ ಕೂಡ
ಕ್ಲಿಯರ್ ಆಗುತ್ತೆ. ಅಂದರೆ ಮೇಲ್ಗಡೆ ಸ್ಕಿನ್ನಲ್ಲಿ ಏನೇ ಗಲೀಜಿದ್ರೂ ಕೂಡ ನಾವು ರೇಸ್ ಮಾಡ್ಕೊಳ್ಳೋವಾಗ ಅದ್ರ ಜೊತೆಲೇ ಬಂದ್ಬಿಡುತ್ತೆ. ಫಾರ್ ಎನ್ ಎಕ್ಸಾಂಪಲ್ ನಾವು ವ್ಯಾಕ್ಸ್ ಮಾಡಿಸ್ತೀವಿ ಗೊತ್ತಾ, ವ್ಯಾಕ್ಸ್ ಮಾಡಿಸಿದಾಗ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಾನು ಐಬ್ರೋ ಮಾಡ್ಕೊಂಡ್ಮೇಲೆ ಈ ರೀತಿ ನೋಡ್ಕೋತೀನಿ ಕರೆಕ್ಟ್ ಆಗಿದೆಯಾ, ಒಂದೇ ಸ್ಟ್ರೈಟ್ ಆಗಿ ಅಂತ. ಸೊ ಐಬ್ರೋ ಪಾರ್ಟ್, ಫೇಸ್ ರೇಸರ್ ಪಾರ್ಟ್ ಎಲ್ಲಾನು ಕೂಡ ಮುಗೀತು. ನೆಕ್ಸ್ಟ್ ಫೇಸ್ ವಾಶ್ ಮಾಡಿ ನೀವು ಮಾಸ್ಕ್ನ ಅಪ್ಲೈ ಮಾಡ್ಬೋದು, ಅಥವಾ ನೀರಲ್ಲಿ ನೀವು ಚಿಮ್ಸ್ಕೊಂಡು ನೆಕ್ಸ್ಟ್ ನೀವು ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಬೋದು. ನಾನು ಇವಾಗ ಪಿಲ್ಗ್ರಿಮ್ದು ಪೀಲಿಂಗ್ ಸೊಲ್ಯೂಷನ್ ಇತ್ತಲ್ವಾ, ಅದನ್ನ ಯೂಸ್ ಮಾಡ್ತಾ ಇಲ್ಲ. ಪ್ಲಮ್ ಬ್ರ್ಯಾಂಡ್ದು ನನಗೆ ಫೇಸ್ ಮಾಸ್ಕ್ ಇತ್ತು, ಅದನ್ನು ನಾನು ತಗೊಂಡೋಗಿದ್ದೆ, ಮರ್ತೋಗ್ಬಿಟ್ಟಿದೆ. ಸೊ ಅದನ್ನ ಫಸ್ಟೇ ತೋರಿಸೋದನ್ನ ಮರ್ತೋದೆ. ಈ ಬೇಸಿಗೆಗೆ ಫುಲ್ ಕೂಲ್ ಆಗುತ್ತೆ ಆ್ಯಂಡ್ ಆಲ್ಸೋ ರೇಸ್ ಮಾಡಿರೋದ್ರಿಂದ ಇನ್ನೂ ತಂಪಾಗಿ ಫೀಲ್ ಕೊಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ರಷ್ ನಾನು ತೊಗೊಂಡೋಗಿರಲಿಲ್ಲ, ಮರ್ತೋಗ್ಬಿಟ್ಟಿದೆ. ಸೊ ನಾನು ಅದಕ್ಕೆ ಹ್ಯಾಂಡ್ಸಲ್ಲೇ ನೀಟಾಗಿ ಎರಡೂ ಕಡೆಗೂ ಕೆನ್ನೆ ಹತ್ರ ನೀಟಾಗಿ ಅಪ್ಲೈ ಮಾಡಿ ನನ್ನ ನೆಕ್ ಪಾರ್ಟ್ ಆಗಿರ್ಬೋದು, ನೋಸ್ ಹತ್ರ, ಹಣೆ ಹತ್ರ ಎಲ್ಲ ಕಡೆಗೂ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀನಿ. ರೇಸ್ ಮಾಡಿರ್ತೀನಲ್ಲ, ಸೊ ಅದೆಲ್ಲನೂ ಕೂಡ ಕೂಲ್ ಆಗುತ್ತೆ. ರೇಸ್ ಮಾಡಿದ್ಮೇಲೆ ನಾವು ಆದಷ್ಟು ಕೂಡ ಮೇಕಪ್ ಹಾಕೋದು ಅಥವಾ ತುಂಬ ಪ್ರಾಡಕ್ಟ್ನ ಬಳಸೋದನ್ನು ಅವಾಯ್ಡ್ ಮಾಡಬೇಕು. ಬಟ್ ನಾನು ಮೇಕಪ್ಗೆ ಅಂತ ಹೋದಾಗ ಅಲ್ಲೇ ರೇಸ್ ಮಾಡಿ ಅಲ್ಲೇ ಮೇಕಪ್ ಮಾಡ್ತೀನಿ. ಸ್ಕಿನ್ ಕೇರ್ ಮಾಡಿರ್ತೀನಲ್ಲ, ಸೊ ಇಮಿಡಿಯೇಟಾಗಿ ಮೇಕಪ್ ಸ್ಟಾರ್ಟ್ ಮಾಡ್ಕೋತೀನಿ. ಅಲ್ಲಿ 2-3 ಡೇಸ್ ಆಗಲಿ ಅಂತ ವೆಯ್ಟ್ ಮಾಡಿದ್ರೆ ಮೇಕಪ್ ಆರ್ಟಿಸ್ಟ್ಗೆ ಬೈಕೋತಾರೆ ಆ್ಯಂಡ್ ಅಲ್ಲಿ ನಮ್ಮ ವರ್ಕ್ ಕಂಪ್ಲೀಟ್ ಆಗಲ್ಲ. ಫೇಸ್ ಮಾಸ್ಕ್ನ ಹಾಕಿ ನಾನು 15 to 20 ಮಿನಿಟ್ಸ್ ಬಿಟ್ಟು ಆದಮೇಲೆ ನಾನು ನೀಟಾಗಿ ಸ್ವಲ್ಪ ಕೈನ ತ್ಯಾವ ಮಾಡಿಕೊಂಡು ನೀರಲ್ಲಿ ನೀಟಾಗಿ ಅದನ್ನು ಸ್ಕ್ರಬ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಏನೇ ಡೆಡ್ ಸ್ಕಿನ್ ಥರ ಇದ್ರು, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನೇ ಇದ್ರೂ ಬೇಸಿಕಲ್ ಏನಿದೆ ಮೇಲ್ಮೇಲೆ ಅದೆಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ನನಗೆ ಅಷ್ಟು ಇಲ್ಲ, ಏಕೆಂದರೆ ನಾನು 15 ಡೇಸ್ ಬ್ಯಾಕ್ ನಾನು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ನಾನು ರಿಮೂವ್ ಮಾಡೋದನ್ನು ನಿಮಗೆ ತೋರಿಸಿಲ್ಲ. ಸೊ ನೀಟಾಗಿ ಅದನ್ನು ಸ್ಕ್ರಬ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಫೇಸ್ ವಾಶ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಟವಲ್ನ ನನ್ನ ಫೇಸಿಗೆ ಬಳಸ್ತಾ ಇಲ್ಲ. ಬಿಕಾಸ್ ನಾನು ಟವಲ್ ಬಳಸೋದನ್ನು ಬಿಟ್ಟು ತುಂಬ ವರ್ಷ ಆಗೋಯ್ತು, ಒಂದು 5 ವರ್ಷದ ಹತ್ತತ್ರ ಆಗಿದೆ ಅನಿಸುತ್ತೆ. ಆವಾಗಿಂದನೂ ಕೂಡ ನಾನು ಟಿಶ್ಯೂಸ್ನೇ ಯೂಸ್ ಮಾಡ್ತಾ ಇರೋದು. ಬಲ್ಕಲ್ಲಿ ತೊಗೊಬಿಡ್ತೀನಿ, ಅದು ನನಗೊಂದು ವರ್ಷದವರೆಗೂ ಯೂಸ್ ಆಗುತ್ತೆ. ಈಗ ನಾನು ಗಾರ್ನಿಯರ್ ಅವ್ರದ್ದು ವಿಟಮಿನ್ ಸಿ ಸಿರಮ್ ಮಾಸ್ಕ್ನ ಹಾಕ್ತಾ ಇದ್ದೀನಿ. ಇದನ್ನು ನಾನು ಅಪ್ಲೈ ಮಾಡಿ ಇದನ್ನು ಕೂಡ ಒಂದು 12 to 15 ಮಿನಿಟ್ಸ್ ಹಾಗೆ ಬಿಟ್ಟೆ. ನೀಟಾಗಿ ಅದು ತೊಗೊಳ್ಳಿ ಫೇಸ್. ನೀಟಾಗಿ ಎಷ್ಟು ದಿನ ಆಗಿಬಿಟ್ಟಿತ್ತು ನಾನು ಈ ರೀತಿ ಎಲ್ಲ ನನ್ನ ಸ್ಕಿನ್ ಕೇರ್ ಮಾಡಿಕೊಂಡು. ಮೋರ್ ದ್ಯಾನ್ 3 ಮಂತ್ಸ್ ಆಗಿದೆ ನಾನು ಈ ರೀತಿ ನನ್ನ ಸ್ಕಿನ್ ಕೇರ್ನ ಮಾಡಿಕೊಂಡು ಅಥವಾ ಶೂಟ್ ಮಾಡಿ. ಸೊ ಅದಕ್ಕೋಸ್ಕರನೇ ಟೈಮ್ ತೊಗೊಂಡು ಇವತ್ತು ನಾನು ನಿಮಗೆ ಶೂಟ್ ಮಾಡ್ತಾ ಇರೋದು. ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ದಿನಗಳು ಉರುಳ್ತಾ ಹೋಯಿತು. ಸೊ ಇವತ್ತು ಏನೇ ಆದರೂ ಸರಿ ನಾನು ಈ ಕೆಲಸ ಮಾಡಲೇಬೇಕು. ಬಿಕಾಸ್ ನಾನು ಐಬ್ರೋ ಕೂಡ ಅಲ್ಲಿಗಲ್ಲೇ ಮಾಡಿಕೊಂಡು ಕ್ಲಿಯರ್ ಮಾಡ್ಕೋತಾ ಇದ್ದೆ, ಶೂಟ್ ಮಾಡ್ತಾ ಇರಲಿಲ್ಲ ನಾನು. ಈ ಸಲ ನಾನು ಮಾಡಲೇಬೇಕು, ನಿಮಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲೇಬೇಕು ಅಂತ ನಾನು ತುಂಬ ಲಾಂಗ್ ಟೈಮ್ ವೆಯ್ಟ್ ಮಾಡಿ ನಾನು ನಿಮಗೆ ಶೂಟ್ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಮ ಫೇಸ್ನ ರೇಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಆವಾಗ. ನೀವೇ ಯೋಚನೆ ಮಾಡಿ, ನಾವು ಸಲೂನ್ಗೆ ಹೋಗಿ ಒಂದು ನಾರ್ಮಲ್ ಆಗಿ ವ್ಯಾಕ್ಸ್ ಬಗ್ಗೆ ಬೇಡ, ನೀವು ಫೇಶಿಯಲ್ ಮಾಡಿಸ್ಕೊಂಡು ಬರ್ತೀನಿ ಅಂತಲೇ ಅಂದ್ಕೊಂಡ್ರು ಕೂಡ ಮಿನಿಮಮ್ ಅಂದರೂ 500 ರುಪೀಸ್ನ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸೊ ನೀವು ಒಂದು ಸಲ ಪ್ರಾಡಕ್ಟ್ಸ್ನ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಲಾಂಗ್ ಟೈಮ್ವರೆಗೂ ಆಗುತ್ತೆ. 3 to 4 ಟೈಮ್ಸ್ ನೀವು ರೇಸರ್ನ ಯೂಸ್ ಮಾಡ್ಬೋದು. ಒಂದು ಆಲಿವಿರಾ ಜೆಲ್ನ ನೀವು ಮೋರ್ ದ್ಯಾನ್ 10 ಟೈಮ್ಸ್ ನೀವು ಯೂಸ್ ಮಾಡ್ಬೋದು. ಒಂದು ಮಾಸ್ಕ್ ನೀವು ತೊಗೊಂಡ್ಬಿಟ್ರೆ ಒಂದು ಬಾಕ್ಸದು ಒಂದು ಡಬ್ಬಿ, ಅದು ನಿಮಗೆ ಮೋರ್ ದ್ಯಾನ್ 15 ಟೈಮ್ಸ್ ಯೂಸ್ ಆಗುತ್ತೆ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಅಸ್ ಗೈಸ್. ಯಾಕಂತಂದರೆ ನಮ್ಮನ್ನು ನಾವು ಪ್ರೀತಿಸೋದನ್ನು ಮೊದಲು ಕಲಿಬೇಕು. ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಮಗೋಸ್ಕರ ಮೊದಲು ನಾವು ಫೀಲ್ ಮಾಡಬೇಕು. ನಮಗೆ ನಾವು ಚೆನ್ನಾಗಿ ಕಾಣಿಸ್ಕೋತಿದ್ದೀವಿ ಅಂತ ಅನ್ನಿಸ್ದಾಗ ಆ ಒಂದು ಎನರ್ಜಿನೇ ಬೇರೆ, ಆ ಒಂದು ಪಾಸಿಟಿವಿಟಿನೇ ಬೇರೆ. ನಮಗೆ ಗೊತ್ತಿಲ್ಲದಲೇ ನಾವು ತುಂಬ ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಸಿರಮ್ ಮಾಸ್ಕ್ನ ಅಪ್ಲೈ ಮಾಡಿದ್ಮೇಲೆ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಮಸಾಜ್ ತೊಗೊಳ್ಳಿ. ಕತ್ತತ್ರ ನನಗೆ ಡಬಲ್ ಚಿನ್ ಜಾಸ್ತಿನೇ ಆಗಿದೆ, ನಾನು ಅವಾಗವಾಗ ಮಸಾಜ್ ಮಾಡ್ತಾ ಇರ್ತೀನಿ. ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಜಾಸ್ತಿನೇ ಕಾಣಿಸ್ತಿದೆ. ನಮ್ಮ ಅಮ್ಮವ್ರಿಗೆಲ್ಲನೂ ಇದೇ ರೀತಿ ಇರೋದು. ಸೊ ನನಗೂ ಅದು ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಮೊದಲು ಈ ರೀತಿ ಇರಲಿಲ್ಲ. ನಾನು ವೆಯ್ಟ್ ಗೇನ್ ಆಯ್ತಾ ನನ್ನ ಮುಖನೂ ದಪ್ಪ ಆಗ್ತಿದೆ, ನನ್ನ ಡಬಲ್ ಚಿನ್ ಕೂಡ ಜಾಸ್ತಿನೇ ಕಾಣಿಸ್ತಾ ಇದೆ. ಅದಕ್ಕೊಂದು ಸೊಲ್ಯೂಷನ್ ಹುಡುಕೋತೀನಿ. ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನಗೇನೋ ಒಂದು ಖುಷಿ. ಎಷ್ಟೋ ದಿನ ಆದಮೇಲೆ ನಾನು ವಿಡಿಯೋ ಶೂಟ್ ಮಾಡಿದೆ ಅನ್ನೋದು ಒಂಥರ, ಆದರೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇನ್ನೊಂದು ಕಡೆ ಆಗಿತ್ತು ನನಗೆ. 15 ಡೇಸ್ ನಾನು ಬೆಂಗಳೂರಿಂದ ನಮ್ಮ ದೊಡ್ಡಮ್ಮ ಮನೆಗೆ ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ನೀರಲ್ಲಿ ವೇರಿಯೇಷನ್ ಆಗಿರೋದ್ರಿಂದ ಆ್ಯಂಡ್ ಆಲ್ಸೋ ನನ್ನ ಪೀರಿಯಡ್ಸ್ ಪ್ರಾಬ್ಲಮಿಂದ ನನಗೆ ಪಿಂಪಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಾನು ನಿಮಗೆ ಮೊದಲಿಂದನೇ ಹೇಳಿದ್ದೀನಿ. ನಾನು ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ 1 ಅವರ್ ತೊಗೊಂಡಿದ್ದೀನಿ. ಅದನ್ನು ನಾನು ನಿಮಗೆ 15 ಮಿನಿಟ್ಸ್ ಅಷ್ಟರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ಎಡಿಟ್ ಮಾಡಿ ಹಾಕಬೇಕು. ಆ್ಯಂಡ್ ಆ ಪ್ರೋಸೆಸ್ಸಲ್ಲಿ ನಾನು ಎಷ್ಟು ಗಲೀಜು ಮಾಡಿರ್ತೀನಿ ಮನೇನ ಅಂದರೆ ಅದೆಲ್ಲನೂ ಕ್ಲೀನ್ ಮಾಡೋಕ್ಕೆ ನನಗೆ ಇನ್ನೂ ಒಂದು 1/2 ಅವರ್ ಆಗಬೇಕು.
ಸೊ ನಾನು ಇದೆಲ್ಲನೂ ಕೂಡ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದು ಎಷ್ಟು ಸತ್ಯನೋ ನಿಮ್ಮಿಂದನೂ ನಾನು ಅಷ್ಟೇ ಲವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಇರೋ ವಿಚಾರನ ಓಪನ್ ಆಗಿ ಹೇಳ್ತೀನಿ. ಇದರಿಂದ ನನಗೆ ಯಾವುದಾದ್ರೂ ಒಂದು ವ್ಯೂಸ್ ಹೋದ್ರು ಅಥವಾ ಒಂದು ಕಮೆಂಟ್ ಬಂದು ಒಂದು ಸಬ್ಸ್ಕ್ರೈಬ್ ಆದ್ರೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅರ್ನ್ ಮಾಡಬೇಕು ಅಂತಾನೆ. ನಾನು ಬೇರೆಯವ್ರ ಥರ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ ಅಂತೆಲ್ಲ ನಾನು ಸುಳ್ಳು ಹೇಳೋದಕ್ಕೆ ಹೋಗಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. 2 ಇಯರ್ಸಿಂದನೂ ನಾನು ಸ್ಟ್ರಗಲ್ ಮಾಡ್ತಾನೇ ಇದ್ದೀನಿ. ಬಟ್ ನನಗಿನ್ನ ಆ ಒಂದು ಸ್ಟೇಜ್ ಬಂದೇ ಇಲ್ಲ. ಫೇಸ್ ರೇಸಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಫೇಸ್ನ ಕಂಪ್ಲೀಟಾಗಿ ವಾಶ್ ಮಾಡಿ ನಂದು ಟೋನಿ ಮೋಲಿ ಟೋನರ್ನ ಯೂಸ್ ಮಾಡಿ ಲಿಪ್ ಬಾಮ್ನ ಬಳಸಿ ಒಂದು ಸ್ಟಿಕ್ಕರ್ ಇಡ್ತಾ ಇದ್ದೀನಿ. ಇಷ್ಟೇ, ಬೇರೆ ಏನೂ ಬಳಸಿಲ್ಲ. ನೀವೊಂದು ಸನ್ಸ್ಕ್ರೀನ್ನ ಆ್ಯಡ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇರಲ್ಲ. ಸೊ ನನ್ನ ಫೇಶಿಯಲ್ ರೇಸ್ ಅಥವಾ ಐಬ್ರೋ, ಅಪ್ಪರ್ ಲಿಪ್ ಇದೆಲ್ಲನೂ ಕೂಡ ಈ ಪ್ರೋಸೆಸ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಇವಾಗ. ನಿಮ್ಮ ಹತ್ರ ಇದನ್ನೆಲ್ಲ ಹಂಚ್ಕೊಂಡು ನನಗೂ ಕೂಡ ಖುಷಿಯಾಗಿದೆ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ತುಂಬ ಜನ ನನ್ನ ಮೇಕಪ್ ಕಿಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಅದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಆದರೆ ಆ ವಿಡಿಯೋ ಬಂದೇ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಫಸ್ಟ್ ನಮ್ಮನ್ನು ನಾವು ಪ್ರೀತಿಸೋಣ, ನಮಗೆ ನಾವು ಮೊದಲು ರೆಸ್ಪೆಕ್ಟ್ ಕೊಡೋಣ, ಮಿಕ್ಕಿದ್ದೆಲ್ಲ ಆಮೇಲೆ. ಮತ್ತೆ ಸಿಗ್ತೀನಿ, ಬಾಯ್.